ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ರೀ. ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಿದ್ದೀನಿ ರೀ. ನೆಲ್ಲಿಕಾಯಿ ಜ್ಯೂಸ್ ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ. ನೋಡಿರಿ, ಇದು ಒಂದು ಅರ್ಧ ಕೆ ಜಿ ತಂದಿದ್ದೀನಿ ರೀ. ಮೂರು ಹೆಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ತುರ್ದ್ಬಿಟ್ಟಾದ್ರೆ ಇದು ಮಾಡ್ಬೋದ್ರಿ. ಕೂದಲ ಉದುರುತ್ತೆ, ತುಂಬ ಪ್ರಾಬ್ಲಮ್ಸ್ ಏನೇನೋ ಇರುತ್ತೆ ರೀ. ಹಂಗಾಗಿ ನೆಲ್ಲಿಕಾಯಿ ಜ್ಯೂಸು ತುಂಬ ಒಳ್ಳೇದು ರೀ. ಇದಕ್ಕೆ ಏನೇನು ಹಾಕ್ಬೇಕು ಎಲ್ಲ ನೋಡಿರಿ, ಫುಲ್ಲು ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಫುಲ್ಲು ವಿಡಿಯೋ ನೋಡಿರಿ. ನಿಮಗೆ ಫಸ್ಟಿಗೆ ನಿಮ್ಮ ಇದಕ್ಕೆ ಫಸ್ಟ್ ನಮ್ಮ ವಿಡಿಯೋ ಬರುತ್ತೆ. ಇದು ಉಪ್ಪಿನಕಾಯಿ ಬಿಟ್ಟಿದ್ದೀನಿ ರೀ ನಾನು. ತಲೆ ಸುತ್ತಂತೀವಿ, ಕೂದಲ ಉದುರಿ, ಕಣ್ಣೆಲ್ಲ ಉರಿತೈತಿ. ಇದು ನೆಲ್ಲಿಕಾಯಿ ಜ್ಯೂಸ್ ನೋಡ್ರಿ, ಭಾಳ ಸಿಂಪಲ್, ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ನಿಮಗೆ ಮಿಕ್ಸಿ ಇದು ಹೆಚ್ಚು ಮಾಡೋಕ್ಕಾಗಲ್ಲ, ತುರ್ದು ಮಾಡ್ಕೊಬೋದ್ರಿ, ಚೆನ್ನಾಗಿರುತ್ತೆ ಆ ಥರ. ಅದನ್ನು ನೋಡಿ, ಇದಕ್ಕೆ ಹಾಕಿ ಇದಕ್ಕೆ ಏನಾರು ಹಾಕ್ಬೇಕು ತೋರಿಸ್ತೀನಿ ರೀ. ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಚಮಚ ಜೀರಿಗೆ, ಇಲ್ಲಿ ಮಿಕ್ಸಿ ಮಾಡ್ಕೊಬೇಕಿಲ್ಲ ಫಸ್ಟಿಗೆ. ಸೋಸ್ ಹಂಗಿಲ್ರಿ, ಹಂಗೆ ಕುಡಿಬೇಕು, ಸೋಸ್ಬಾರ್ದು. ಸ್ವಲ್ಪ ನೀರು ಹಾಕ್ತೀನಿ ರೀ, ಹಂಗೆ ಮಾಡಿದ್ದೀವಿ. ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದು ಒಗ್ಗೂರು ಇರುತ್ತಂತಾರ್ರಿ. ನಾನು ಅದಕ್ಕೆ ಉಪ್ಪು, ಜೀರಿಗೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಎಲೆ ಹಾಕಿದ್ದೀನಿ ರೀ. ಇದಕ್ಕೆ ಸಕ್ಕರೆ ಬೆಲ್ಲ ಹಾಕ್ಬಾರ್ದ್ರಿ, ಹಂಗೆ ಕುಡಿಬೇಕು, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಮಿಕ್ಸಿ ಮಾಡ್ಕೊತಿದ್ರಿ, ಕರಿತೇರಿ.
ಒಂದು ಲೋಟ ಆಗ್ಬೋದು, 1.5 ಒಂದು ಲೋಟ ಆಗುತ್ತೆ ನೋಡ್ರಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ ರೀ. ನಿಮ್ಗೆ ಜೇನುತುಪ್ಪ ಬೇಡ ಅಂದರೆ ಇದು ಸ್ಕಿಪ್ ಮಾಡ್ಬೋದು ರೀ. ಕಾಮ ಕಸ್ತೂರಿ ಇದು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಮನೆಗೆ ಟ್ರೈ ಮಾಡಿರಿ. ನಿಮ್ಮ ಮನೇಲಿ ಯಾವ ಜ್ಯೂಸ್ ಮಾಡ್ತೀರಾ ನಮ್ಮ ಕಮೆಂಟ್ ಬಾಕ್ಸಿಗೆ ತಿಳಿಸಿ.